ನಮಸ್ಕಾರ ಕರ್ನಾಟಕ. ಡೈಲಿ ಸುದ್ದಿಗಳನ್ನ ನೋಡ್ತಾ ಇದ್ದೆ ನಾನು. ಬರೀ ಸೋಷಿಯಲ್ ಮೀಡಿಯಾ ತೆಗಿ ಯಾವುದೇ ಪ್ಲಾಟ್ಫಾರ್ಮ್ ತೆಗೆದ್ರು ಬರೀ ದರ್ಶನ್ ಸುದ್ದಿನೇ ಬರೋದು. ದರ್ಶನ್ ಸುದ್ದಿ ಮಾಡ್ತಿದ್ದವನೇ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸುದ್ದಿ ಆಗಿಬಿಟ್ಟಿದ್ದಾನೆ. ಏನಪ್ಪ ವಿಷಯ ಅಂದರೆ, ಬೇರೆಯವರ ಯೋಗ್ಯತೆ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನಮ್ಮ ಯೋಗ್ಯತೆಗಳು ಏನಿದ್ದಾವೆ ಅಂತ ಮೊದಲು ತಿಳ್ಕೊಬೇಕು ಗುರು. ನೀನು ಮಾಡ್ತಿರೋ ಕೆಲಸ ನಿನಗೆ ಕರೆಕ್ಟಾಗಿದೆ ಅಂತ ನಿನಗೆ ಅನ್ನಿಸ್ಬೇಕು. ಬೇರೆಯವ್ರಿಗೆಲ್ಲ ಅವ್ರ ಮನೆ ವಿಚಾರ ಆಗಿರ್ಬೋದು, ಇಲ್ಲ ಅವ್ರ ಪರ್ಸ್ನಲ್ ವಿಚಾರಗಳಾಗಿರ್ಬೋದು, ಯಾರು ಗುರು ನೀನು ಮಾತಾಡೋದಕ್ಕೆ? ನಿನಗೆ ಏನು ರೈಟ್ಸ್ ಇದೆ ಅದು ಫಸ್ಟ್ ಆಫ್ ಆಲ್ ತಿಳ್ಕೊಬೇಕು. ಇವತ್ತು ನೀನು ತೂರಾಡ್ಕೊಂಡು ಓಡಾಡ್ತಿದೆಯಲ್ಲ, ಅದಕ್ಕೆ ನಿನ್ನನ್ನು ಹಾಕೊಂಡು ಸರಿಯಾಗಿ ರುಬ್ತಿದ್ದಾರೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ನಿನ್ನ ಯೋಗ್ಯತೆ ಏನು ಅಂತ ಇದರಲ್ಲೇ ಗೊತ್ತಾಗ್ತಿದೆ. ಇದು ನಿಜಾನೋ ಸುಳ್ಳೋ, ನಿನಗೆ ಏನಂತಾರೆ, ನಿನ್ನ ಧೈರ್ಯ ಅನ್ನೋದೇನಾದರೂ ಇದ್ದರೆ ನಿನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲಿಂದನೇ ಇದಕ್ಕೊಂದು ಕ್ಲಾರಿಟಿ ಕೊಡಪ್ಪ. ಎಲ್ಲರ ಬಗ್ಗೆನೂ ಮಾತಾಡ್ತೀಯ, ಎಲ್ಲರ ಬಗ್ಗೆನೂ ಒಂದು ಪೇಪರ್ ಇಟ್ಕೊಂಡು ಕೂತ್ಕೊಂಡು ಕತೆ ಹೇಳ್ತೀಯಲ್ಲ ಗುರು. ನಿನ್ನ ಬಗ್ಗೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸರಿಯಾಗಿ ಹಾಕ್ಕೊಂಡು ರುಬ್ತಾ ಇದ್ದಾರೆ. ನಿನ್ನ ಸ್ಟೋರಿನೇ ಸರಿಯಾಗಿ ಹಾಕೊಂಡು చేಸ್ತಾ ಇದ್ದಾರೆ. ಹೌದು ಗುರು, ನನಗೊಂದು ಡೌಟು, ಅವತ್ತು ನಿಜವಾಗ್ಲೂ ನೀನು ಕರೆಕ್ಟಾಗಿ ಮನೆಗೆ ಹೋದ, ಇಲ್ಲ ಏನಾದರೂ ಮಾಡ್ಕೊಂಬಿಟ್ಟ, ಇಲ್ಲ ಯಾರಿಗಾದ್ರೂ ಏನಾದರೂ ಮಾಡಿಬಿಟ್ಟ ಗುರು? ನನಗೆ ಅದು ಸಿಕ್ಕಾಪಟ್ಟೆ ಡೌಟ್ ಆಗಿಬಿಟ್ಟಿದೆ. ಮತ್ತು ಇವ್ರುಗಳೆಲ್ಲ ಮಾಡೋದು ತುಂಬ ಒಳ್ಳೆ ಕೆಲಸ ಗುರು. ಇವರೆಲ್ಲ ನಿಜವಾಗ್ಲೂ ಸಭ್ಯಸ್ಥರು, ಬೇರೆಯವರೆಲ್ಲ ಹಲ್ಕ ನನ್ನ ಮಕ್ಕಳು. ಇದಕ್ಕೆ ಗುರು ಹೇಳೋದು ಏನಂತಾರೆ ಹೇಳು, ಕರ್ಮ ರಿಟರ್ನ್ ಆದರೆ ಹಿಂಗೆ ಬಂದು ಹೊಡೆಯೋದು ಅಂತ. ಇವತ್ತು ನಿನ್ನ ಹಣೆ ಬರ, ಇವತ್ತು ನೀನೇ ಫುಲ್ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಆಗ್ತಿದ್ದೀಯಾ. ಇದಕ್ಕೆ ಒಂದು ಕ್ಲಾರಿಟಿ ಕೊಟ್ಬಿಡಪ್ಪ. ನಾನೇನು ಜಾಸ್ತಿ ಏನು ಗೀಯೋದಕ್ಕೆಲ್ಲ ಹೋಗಲ್ಲ, ಅದಕ್ಕೆ ನನಗೆ ರೈಟ್ಸೂ ಇಲ್ಲ. ಇದಕ್ಕೆ ನಿನಗೆ ಕ್ಲಾರಿಟಿ ಕೊಡೋ ಯೋಗ್ಯತೆ ಇದೆಯೋ ಇರೋ ನೋಡ್ಬಿಡೋಣ. ಇದಕ್ಕೆ ಬಂದು ಲೈವಲ್ಲಿ ಬಂದು ಒಂದು ಕ್ಲಾರಿಟಿ ಕೊಟ್ಬಿಡಪ್ಪ. ಇದು ನಾನಲ್ಲ, ಇಲ್ಲ ಇದು ನಾನೇ, ಹೌದು ಏನಿವಾಗ ಅನ್ನೋ ಥರ ಒಂದು ಕ್ಲಾರಿಟಿ ಕೊಟ್ಬಿಟ್ರೆ ಇದಕ್ಕೆ ನಾವು ಸುಮ್ಮನೆ ಆಗ್ಬಿಡ್ತೀವಿ ಗುರು. ಒಟ್ಟಿನಲ್ಲಿ ಯಾವತ್ತೇ ಹೇಳ್ತೀನಿ ಕೇಳು ಗುರು, ಇನ್ನೊಬ್ಬರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನಾನು ಏನು, ನನ್ನ ಯೋಗ್ಯತೆ ಏನು ಅನ್ನೋದನ್ನು ಮೊದಲು ತಿಳ್ಕೊಳ್ಳೋದು ಕಲ್ತ್ಕೊಂತ ಈ ಸಂದರ್ಭದಲ್ಲಿ ನನ್ನ ಅನಿಸಿಕೆನ ನಿನಗೆ ಹೇಳ್ತಾ ಇದ್ದೀನಿ. ಮತ್ತು ಸ್ನೇಹಿತರೆ, ಇವನ ಬಗ್ಗೆ, ಈ ಸಭ್ಯಸ್ಥಾನ ಬಗ್ಗೆ ಏನಾದರೂ ಕಮೆಂಟ್ ಬಾಕ್ಸಲ್ಲಿ ಹೇಳಂಗಿದ್ರೆ ಹೇಳ್ರಪ್ಪ, ಹಾಕೊಂಡು ಚಚ್ಚಿ ಕೊಟ್ರಿ. ಹಾಗೆ ಒಂದು ವೀಡಿಯೋನ ಆದಷ್ಟು ಶೇರ್ ಮಾಡಿ. ನಮಸ್ಕಾರ.